ಯುದ್ಧ ಬೇಡ ಅನ್ನುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಏನು ವಿವಾದ ಆಗಿತ್ತು, ಪಾಕಿಸ್ತಾನದಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿದ್ರಲ್ಲ. ಅದಕ್ಕೆ ಈಗ ಹಜ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸುದ್ದಿ. ಸೊ ಹಜ್ ಕಾರ್ಯಕ್ರಮದಲ್ಲಿ ಯಾವುದೇ ಧರ್ಮ ಓಲೈಸಲು ಸರ್ಕಾರ ಕೆಲಸ ಮಾಡಲ್ಲ. ಭಾರತ ಇಬ್ಬಾಗವಾದಾಗ ಕೆಲ ಮುಸ್ಲಿಮರು ಇಲ್ಲೇ ಉಳಿದ್ರು. ದೇಶದಲ್ಲಿ ಉಳಿದುಕೊಂಡ ಮುಸ್ಲಿಮರು ಭಾರತೀಯರು. ಮುಸ್ಲಿಮರು ನಮ್ಮ ಅಣ್ಣ ತಮ್ಮಂದಿರು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯುದ್ಧ ಬೇಡ ಅನ್ನುವಂಥ ವಿಚಾರದಲ್ಲಿ ಎಲ್ಲಿದೆ ಅದರಲ್ಲಿ ಸ್ಪಷ್ಟನೆ? ನೋಡ, ಕೇಳಿಸ್ಕೊಳ್ಳೋಣ ಏನು ಹೇಳಿದ್ದಾರೆ. ಗೊತ್ತಿದೆ, ಕನ್ನಡ ಶಾಲೆಯಲ್ಲಿ ಓದ್ತಾರೆ. ಈಗ ಹಳ್ಳಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಕನ್ನಡದಲ್ಲಿ ಓದ್ತಾರೆ, ಕನ್ನಡವನ್ನು ಓದ್ತಾರೆ. ಸೊ ಹಾಗಾಗಿ ಬಹಳ ಜನರಿಗೆ ಕನ್ನಡ ಗೊತ್ತಿದೆ. ನಾನು ಈ ಸಂದರ್ಭದಲ್ಲಿ ಅಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ. ಯಾವುದೇ ಧರ್ಮ ಓಲೈಸಲು ಸರ್ಕಾರ ಕೆಲಸ ಮಾಡಲ್ಲ. ಭಾರತ ಇಬ್ಬಾಗವಾದಾಗ ಕೆಲ ಮುಸ್ಲಿಮರು ಇಲ್ಲೇ ಉಳಿದ್ರು. ಅದೆಲ್ಲ ಕರೆಕ್ಟ್ ಇದೆ. ಬಟ್ ಎಷ್ಟು ಜನ ಭಾರತದ ನಿಯತ್ತಾಗಿರ್ತಾರೆ? ಒಂದೇ ಮಾತ್ರ ಹೇಳಿಸ್ಬಿಡಿ ಎಷ್ಟು ಮುಸ್ಲಿಮರು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಿಸ್ಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ. ಎಷ್ಟು ಒಪ್ಕೊಳ್ಬೇಕು? ಆಮೇಲೆ ನನ್ನ ಧರ್ಮ ಮಾತ್ರ ಶ್ರೇಷ್ಠ, ಇನ್ನುಳಿದಂಥ ಧರ್ಮ ಯಾವುದು ಕೂಡ ಅಲ್ಲ ಅನ್ನುವಂಥದ್ದನ್ನು ಬಿಡಬೇಕು. ನನ್ನ ಧರ್ಮವನ್ನು ನಂಬುವಂಥವ್ರು ಮಾತ್ರ ಸರಿ, ಇನ್ನುಳಿದವರೆಲ್ಲ ಕಾಫಿರ್ಗಳು ಅನ್ನುವಂಥದ್ದನ್ನು ನಿಲ್ಲಿಸಿ. ಅದನ್ನು ನೋಡೋಣ. ಜಾತ್ಯತೀತರು ಎಲ್ಲರೂ ಸಮಾನರು ಅನ್ನುವಂಥ ಮಾತಿದೆಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಅವ್ರ ಕಡೆಗೆ ಹೇಳಿಸ್ಬಿಡಿ ನೋಡೋಣ. ಉಳಿದವರೆಲ್ಲ ಈಗ ಆ ವಿಚಾರದಲ್ಲಿ ವಿಶ್ವಾಸ ಇದೆ, ನಂಬಿಕೆ ಇದೆ, ಎಲ್ಲವೂ ಕೂಡ ಇದೆ. ಅವ್ರ ಕಡೆಗೆ ಹೇಳಿಸಿ. ಇದೇ ಸಾಮಾನ್ಯವಾಗಿ ಚರ್ಚೆಗೆ ಬರುವಂಥ ವಿಚಾರಗಳು.